Hello friends, welcome to my channel Shri World of Fashion. ನಾನು ನಿಮ್ಮ ಫ್ರೆಂಡು ಪ್ರಿಯಾ. ಇವತ್ತಿನ ಕ್ಲಾಸಲ್ಲಿ ನಾವು ಹೆಮ್ಮಿಂಗ್ ಸ್ಟಿಚಸ್ಸು, ದಟ್ ಈಸ್ ಥರ್ಡ್ ಮೆಥಡ್ ಆಫ್ ಹೆಮ್ಮಿಂಗ್ ಸ್ಟಿಚ್ ಆ್ಯಂಡ್ ಫೋರ್ತ್ ಮೆಥಡ್ ಆಫ್ ಹೆಮ್ಮಿಂಗ್ ಸ್ಟಿಚ್ನ ಕಲಿಯೋಣ. ಇನ್ ಮೈ ಪ್ರಿವಿಯಸ್ ವಿಡಿಯೋ ಇದ್ರದ್ದು ರಿಲೇಟೆಡ್ ವಿಡಿಯೋ ಬಂದು ಪಾರ್ಟ್ 1 ಅಂತ ನಾನು ಅಪ್ಲೋಡ್ ಮಾಡಿದ್ದೆ. ಅದರಲ್ಲಿ ನಾವು ಹೆಮ್ಮಿಂಗ್ದು ಬೇಸಿಕ್ ಸ್ಟಿಚ್ಚು, ಇದು ಬೇಸಿಕ್ ಸ್ಟಿಚ್ಚು ಆ್ಯಂಡ್ ದೆನ್ ನಾಟೆಡ್ ಸೆಕೆಂಡ್ ಮೆಥಡ್ ನಾಟೆಡ್ ಹೆಮ್ಮಿಂಗ್ ಸ್ಟಿಚ್ ಅವೆರಡನ್ನೂ ಕಲ್ತಿದ್ವಿ. ಡ್ಯೂರೇಷನ್ನು ವಿಡಿಯೋದು ತುಂಬ ದೊಡ್ಡದಾಗೋದ್ರಿಂದ ನಾನು ಪಾರ್ಟ್ 1 ಆ್ಯಂಡ್ ಪಾರ್ಟ್ 2 ಅಂತ ಅಪ್ಲೋಡ್ ಮಾಡ್ತಿದ್ದೀನಿ ಅಂತ ಕೂಡ ಹೇಳಿದ್ದೆ. ಓಕೆನಾ? ಸೊ ಇವತ್ತಿನ ವಿಡಿಯೋನಲ್ಲಿ ನಾವು ಥರ್ಡ್ ಆ್ಯಂಡ್ ಫೋರ್ತ್ ಮೆಥಡ್ ಇದನ್ನು ಹೇಗೆ ಮಾಡೋದು, ಮೀನ್ಸ್ ಹೇಗೆ ಸ್ಟಿಚ್ ಮಾಡೋದು, ಮತ್ತು ಇದನ್ನು ಎಲ್ಲೆಲ್ಲಿ ಅಪ್ಲೈ ಮಾಡ್ಬೋದು ನಾವು, ಅಂದರೆ ಎಲ್ಲೆಲ್ಲಿ ಇದನ್ನು ಈ ಹೆಮ್ಮಿಂಗ್ ಮೆಥಡ್ಗಳನ್ನ ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ ಡೀಟೇಲ್ ಆಗಿ. ಓಕೆನಾ? ಸೊ ನನ್ನ ಚಾನಲ್ಗೆ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ, ಇಟ್ಸ್ ಮೈ ರಿಕ್ವೆಸ್ಟ್ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ನನ್ನ ವಿಡಿಯೋನ ನಿಮ್ಮ ಫ್ರೆಂಡ್ಸು, ರಿಲೇಟಿವ್ಸು ಎಲ್ಲರ ಜೊತೆ ಹೆಚ್ಚಾಗಿ ಶೇರ್ ಮಾಡಿ. ಸೊ ದಟ್ ಅದು ನಮಗೆ ಮೋಟಿವೇಟ್ ಮಾಡುತ್ತೆ, ಹಾಗೆ ಎನ್ಕರೇಜ್ ಮಾಡುತ್ತೆ ಇನ್ನೂ ಹೆಚ್ಚು ನಾವು ವಿಡಿಯೋನ ನಿಮಗೋಸ್ಕರ ಅಪ್ಲೋಡ್ ಮಾಡೋಕ್ಕೋಸ್ಕರ. ಓಕೆನಾ? ಆಲ್ರೆಡಿ ಎಕ್ಸಿಸ್ಟಿಂಗ್ ಫ್ರೆಂಡ್ಸ್ ಯಾರ್ಯಾರಿದ್ದೀರಾ ಹೆಚ್ಚು ನನ್ನ ವಿಡಿಯೋನ ನೋಡಿ ನಿಮ್ಮ ಕಾಮೆಂಟ್ಸ್ಗಳು ಏನಾದರೂ ಇದ್ದರೆ, ಅಥವಾ ಏನಾದರೂ ಬೇರೆ ವಿಷಯನೂ ಕಲೀಲಿಕ್ಕಿದೆ, ಈ ಥರದ್ದು ಹೇಗೆ ಮಾಡೋದು, ಬೇರೆ ಡ್ರಾಯಿಂಗ್ ಹೇಗೆ ಮಾಡೋದು, ಅಥವಾ ಯಾವ ಥರದ್ದು ಡ್ರೆಸ್ಸಸ್ ಹೇಗೆ, ಯಾವುದು ಡ್ರೆಸ್ ಕಲೀಲಿಕ್ಕೆ ಇಷ್ಟ ಇದೆ, ಬ್ಲೌಸು, ಡಿಸೈನ್ಸು, ಅದನ್ನೆಲ್ಲ ನನಗೆ ನೀವು ನಿಮ್ಮ ಕಾಮೆಂಟ್ಸ್ ಮುಖಾಂತರ ತಿಳಿಸ್ಕೊಡಿ. ಸೊ ದಟ್ ಐ ಕ್ಯಾನ್ ಗಿವ್ ಮೈ ನಾಲೆಡ್ಜ್ ಟು ಯು ಗೈಸ್ 100%. ಓಕೆನಾ ಫ್ರೆಂಡ್ಸ್? ದೆನ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಟುಡೇಸ್ ಕ್ಲಾಸ್. ಥರ್ಡ್ ಒನ್ ಹೇಗೆ ಮಾಡೋದು, ಐ ಜಸ್ಟ್ ಟ್ರಿಮ್ ಇಟ್ ಔಟ್ ದ ವೇಸ್ಟ್, ಇದು ರಾ ಎಡ್ಜಸ್ಸು. ಥರ್ಡ್ ಒನ್ನು ಸೇಮ್ ಹಾಗೇನೆ ನೋಡಿ, ಫೋಲ್ಡಿಂಗ್ ಫ್ಯಾಬ್ರಿಕ್ ಮೆಥಡ್ ಎಲ್ಲ ಸೇಮ್ ಹಾಗೇನೆ. ಇದೇನಾ ಸೇಮ್ ಹಾಗೆ ಅಂತಾರೆ ಮೇಡಮ್ ಅನ್ಕೋಬೇಡಿ. ಫೋಲ್ಡಿಂಗ್, ಐ ಆಮ್ ಟೆಲ್ಲಿಂಗ್ ಅಬೌಟ್ ದ ಫೋಲ್ಡಿಂಗ್ ಆಫ್ ದ ಫ್ಯಾಬ್ರಿಕ್ನ ಫೋಲ್ಡ್ ಮಾಡೋ ಮೆಥಡು ಎಲ್ಲದಕ್ಕೂ ಸೇಮ್. ಹೇಗೆ ಅರ್ಧ ಇಂಚು ನೋಡಿ, ಫಸ್ಟ್ ಅರ್ಧ ಇಂಚ್ ನಾನು ಫೋಲ್ಡ್ ಮಾಡ್ಕೋತಾ ಇದ್ದೀನಿ, ಆ್ಯಂಡ್ ಅಗೈನ್ ದ ನೆಕ್ಸ್ಟ್ ಹಾಫ್ ಇಂಚ್, ನೆಕ್ಸ್ಟ್ ಅರ್ಧ ಇಂಚ್. ಓಕೆನಾ? ಹೀಗೆ ಫೋಲ್ಡ್ ಮಾಡಿಬಿಟ್ಟು ಇದನ್ನು ಗುಂಡ್ಪಿನ್ ಹಾಕ್ಬಿಟ್ಟು ಹೀಗೆ ನಾನು ಇದನ್ನು ಸೆಕ್ಯೂರ್ ಮಾಡ್ಕೋತೀನಿ. ಒಂದೇ ಎಳೆ, ಇದಕ್ಕೂ ಕೂಡ ನಾವು ಒಂದೇ ಎಳೆ ದಾರನೇ ತಗೊಳ್ಳೋದು. ಓಕೆನಾ? ನೋಡಿ ಫ್ರೆಂಡ್ಸ್, ಇಲ್ಲೂ ಕೂಡ ನಾನು ಒಂದೆಳೆ ತೊಗೊಂಡು ಅದನ್ನು 2 ಎಳೆ ಮಾಡ್ಕೊಂಡ್ಬಿಟ್ಟು ದಾರಾನ ಗಂಟು ಹಾಕ್ಕೊಂಡಿದ್ದೀನಿ. ಓಕೆನಾ? 2 ಎಳೆ ಇದೆ, ಕಾಣಿಸ್ತಿದೆ ಅಲ್ವಾ? ಸೊ ಸ್ಟಾರ್ಟ್ ಮಾಡೋದು ಹೇಗೆ, ಥರ್ಡ್ ಮೆಥಡ್ ಇದು ಹೆಮ್ಮಿಂಗ್ದು 3ನೇ ಮೆಥಡು. ಯಾವುದಪ್ಪ, ಹೇಗೆ ಮಾಡೋದು? ಸ್ಟಾರ್ಟ್ ಮಾಡೋದು ಎಲ್ಲ ಹೆಮ್ಮಿಂಗ್ ಸ್ಟಿಚ್ಚಲ್ಲೂ ನಾನು ಆವಾಗಲೇ ಹೇಳಿದಾಗೆ ಸೇಮು. ಬೇಸ್ ಫ್ಯಾಬ್ರಿಕ್ನ ಸ್ವಲ್ಪ ತೊಗೋತೀವಿ, ಆ್ಯಂಡ್ ದೆನ್ ಫೋಲ್ಡ್ ಮಾಡಿರೋ ಫ್ಯಾಬ್ರಿಕ್ನ ಮೇಲ್ಗಡೆ ಹೀಗೆ ಕಾಣಿಸ್ತಿದಲ್ಲ ಹೀಗೆ ತೊಗೋತೀವಿ. ಇಲ್ಲಿ ಬಟ್ಟೆನೂ ಮತ್ತು ಒಂದೇ ಕಡೆ ಸೆಕ್ಯೂರ್ ಆಗಿರೋದಕ್ಕೆ ಇನ್ನೊಂದು ಸರಿ ಹಾಕ್ಬಿಟ್ಟು ಬಟ್ಟೆನ ದಾರನ ಹೀಗೆ ಹಾಕಿ ಒಂದು ಸರಿ ಸೂಜಿಯಿಂದ ಹೀಗೆ ಸುತ್ಕೊಂಡ್ಬಿಟ್ಟು 1 ಅಥವಾ 2 ಸರಿ ಸುತ್ಕೊಂಡು ಗಂಟಾಗಲಿ. ಅದು ಗಂಟಾಗಿದ್ದ ತಕ್ಷಣ ಏನಾಗುತ್ತೆ, ನಮ್ಮ ಬಟ್ಟೆ ಓಪನ್ ಆಗಲ್ಲ, ಸೆಕ್ಯೂರ್ ಆಗಿರುತ್ತೆ. ಓಕೆ? ಸೊ ಇದನ್ನು ಸ್ಟಾರ್ಟ್ ಮಾಡೋದು ಹೇಗಪ್ಪ, ಇದನ್ನು ನಾವು ಆ್ಯಕ್ಚುಲಿ ರನ್ನಿಂಗ್ ಸ್ಟಿಚ್ ಥರ ಕಾಣುತ್ತೆ ಇದು. ಓಕೆನಾ? ರಾಂಗ್ ಸೈಡಲ್ಲಿ ರನ್ನಿಂಗ್ ಸ್ಟಿಚ್ ಥರ ಕಾಣುತ್ತೆ, ವೆರಾಸ್ ಆನ್ ದ ರೈಟ್ ಸೈಡ್ ಮಾಮೂಲಿ ನಮ್ಮ ಹೆಮ್ಮಿಂಗ್ ಸ್ಟಿಚ್ ಏನು ಕಾಣುತ್ತೆ ಹಾಗೇ ಕಾಣುತ್ತೆ. ಹೇಗೆ ಸ್ಟಾರ್ಟ್ ಮಾಡೋದು, ಹೀಗೆ ಗಂಟು ಹಾಕಿದ್ಮೇಲೆ ನಾವು ಈ ಫೋಲ್ಡ್ ಮಾಡಿದ್ದೀವಲ್ವ, ಕಾಣಿಸ್ತದಲ್ಲ, ಫೋಲ್ಡ್ ಮಾಡಿರೋ ಈ ಸ್ಟಿಚ್ ಇದೆಯಲ್ಲ ಅಲ್ಲೇ ಸೂಜಿನ ಎತ್ಕೊಳ್ಳೋಣ ಹೀಗೆ. ಓಕೆನಾ? ಹೀಗೆ ಎತ್ಕೊಂಡ್ಬಿಟ್ಟು ಈಸಿ, ಅಂದರೆ ಇದು ತುಂಬ ಬೇಗ ಆಗುತ್ತೆ. ನೀವು ನೋಡಿರ್ಬೋದು ಸ್ಯಾರಿ ಫಾಲ್ಸ್ ಎಲ್ಲ ಹಾಕೋಕ್ಕೆ ಮ್ಯಾಕ್ಸಿಮಮ್ ಎಲ್ಲರೂ ಯೂಸ್ ಮಾಡೋ ಸ್ಟಿಚ್ಚೇ ಇದು. ಇಲ್ಲಿ ನೋಡಿ, ಇದು ನಾವೇನು ಮಾಡ್ತಿದ್ವಿ ಇಷ್ಟೋ ತನಕ ಆ ಮೆಥಡಲ್ಲೆಲ್ಲ ಹೀಗೆ ಕೆಳಗಡೆ ಹೀಗೆ ತೊಗೋತಾ ಇದ್ವಿ. ಬಟ್ ಇಲ್ಲಿ ಬಟ್ಟೆ ನಾವು ಫೋಲ್ಡ್ ಮಾಡ್ಕೊಂಡಿದ್ದೀವಲ್ಲ ಅದ್ರ ಮೇಲೆ ದಾರ ಕಾಣುತ್ತೆ ನೋಡಿ, ಇಲ್ಲಿ ಹೀಗೆ ಕೆಳಗಡೆ ಬಟ್ಟೆನ ಇಲ್ಲಿ ಒಂಚೂರು ತೊಗೋಬೇಕು ನಾವು, ಕಾಣಿಸ್ತಿದೆಯಲ್ಲ ನೋಡಿ ಕೆಳಗಡೆ, ಇಲ್ಲಿ ನೋಡಿ ಇಲ್ಲಿ ಸೂಜಿ ಕಾಣಿಸ್ತಿದೆಯಾ, ಇಷ್ಟು ಬಟ್ಟೆನೂ ಎತ್ಕೋಬೇಕು ನಾವು, ಅದನ್ನು ಕೆಳಗಡೆ ಬಟ್ಟೆನೂ ಅದರಲ್ಲಿ ಮಾಡಿದ್ವಿ ಅಲ್ಲ ಆ 2 ಮೆಥಡಲ್ಲೂ ಹಾಗೇ ನೋಡಿ ಹೀಗೆ ಕಾಣುತ್ತೆ ದಾರ, ಇಲ್ಲಿ ಹಿಂಗೆ ಕಾಣುತ್ತೆ ಸ್ಲೀಪಿಂಗ್ ಲೈನ್ ಥರನೇ, ಫ್ಲೋಟ್ ಆಗಿರೋ ಥರನೇ. ಓಕೆನಾ? ಸೊ ಇನ್ನೊಂದು ಸರಿ ನೋಡ್ಕೊಳ್ಳಿ, ಹೀಗೆ ಇದನ್ನು ಸ್ವಲ್ಪ ಹೀಗೆ ಎತ್ಕೋತೀವಿ, ಕೆಳಗಡೆ ಬೇಸ್ ಫ್ಯಾಬ್ರಿಕ್ ಇದೆಯಲ್ಲ ಇದನ್ನು ಎತ್ಕೋಬೇಕು, ಹೀಗೆ ಸ್ವಲ್ಪ ಎತ್ಕೋಬೇಕು ಹೀಗೆ.
ಹೀಗೆ ಕಾಣಿಸ್ತಿದೆಯಾ ನೋಡಿ, ರಾಂಗ್ ಸೈಡಲ್ಲಿ ನೋಡಿ ಸೂಜಿ ಎಷ್ಟು ಕಾಣಿಸ್ತಿದೆ, ಇಲ್ಲಿ ನೋಡಿ ಇಷ್ಟೇ ಅಂದರೆ ಬಟ್ಟೆ ನಾನು ಅಷ್ಟೇ ಎತ್ಕೊಳ್ತಾ ಇರೋದಲ್ಲಿ, ಓಕೆನಾ. ಹೀಗೆ ಯಾವ ಥರ ಮಾಡಬಾರ್ದು, ಇದು ತಪ್ಪು. ಸಾಮಾನ್ಯ ಎಲ್ಲರೂ ಏನು ಮಿಸ್ಟೇಕ್ಸ್ ಮಾಡ್ತಾರೆ ಈ ಸ್ಟಿಚ್ಚಲ್ಲಿ ಮಾಡಬೇಕಾದ್ರೆ, ಐ ಹ್ಯಾವ್ ಸೀನ್ ಮೆನಿ ಆಫ್ ಮೈ ಸ್ಟೂಡೆಂಟ್ಸ್, ತುಂಬ ಜನ ನನ್ನ ಸ್ಟೂಡೆಂಟ್ಸ್ನ ನೋಡಿದ್ದೀನಿ. ಜಸ್ಟ್ ಅ ಮಿನಟ್, ಇದು ನಾಟ್ ಆಗ್ತಾ ಇದೆ ದಾರ. ಏನಂದರೆ ಇದು ಕನ್ಫ್ಯೂಷನ್ ಹೇಗೆ ಮಾಡ್ಕೋತಾರೆ ಸ್ಟೂಡೆಂಟ್ಸ್ ಅಂತ ಹೇಳಿದ್ರೆ, ಹೆಂಗೆ ಮೇಲ್ಗಡೆನೂ ಅಷ್ಟೇ ಬಂದಿರುತ್ತೆ ದಾರ, ಕೆಳಗಡೆನೂ ಅಲ್ಲೂ ಕೂಡ ನಮಗೆ ಹಾಗೆ ಕಂಡಿರುತ್ತೆ. ಆ ಥರ ಅಲ್ಲ, ಬಟ್ ದಟ್ ಈಸ್ ರಾಂಗ್. ಫಿನಿಶಿಂಗು ಹಂಗೆ ಬರಲ್ಲ. ಹೇಗೆ ಹಾಗಾದರೆ ಜಸ್ಟ್ ಶೋ ಯು ಗೈಸ್, ಜಸ್ಟ್ ಎ ಮಿನಿಟ್ ನೋಡಿ. ಇಲ್ಲಿ ರಾಂಗ್ ಸೈಡಲ್ಲಿ ಮಾತ್ರ ಹೀಗೆ ಬರಬೇಕು, ಓಕೆ. ಸೀದಾ ಸೈಡಲ್ಲಿ ನಮಗೆ ಹೆಮ್ಮಿಂಗ್ ಥರ ಇಷ್ಟಿಷ್ಟೇ ಸ್ಟಿಚ್ ಕಾಣಬೇಕು, ಕಾಣಿಸ್ತಿದೆಯಲ್ಲ ಇಲ್ಲಿ ನೋಡಿ, ಇಷ್ಟೇ ಕಾಣಬೇಕು. ಯಾವ ಥರ ಮಾಡಬಾರ್ದು ಹಾಗಾದರೆ. ರಾಂಗ್ ಅಂದರೆ ಹೇಗೆ ಹಂಗಂದರೆ, ರಾಂಗ್ ಅಂದರೆ ತಪ್ಪು ಒಂದು ಮಾಡಿ ತೋರಿಸ್ತೀನಿ ನಾನು, ಆಯಿತಾ. ತಪ್ಪಂದರೆ ಹೇಗೆ, ಇಲ್ಲಿ ನೋಡಿ, ಈಗ ಇಲ್ಲೂ ನಾನು ಮೇಲ್ಗಡೆ ದಾರ ಹೀಗೆ ಹಾಕ್ತೀನಿ, ಕೆಳಗಡೆನೂ ದಾರ ಇಷ್ಟೊಂದು ತೊಗೋತೀನಿ ನೋಡಿ, ಇಲ್ಲಿ ಕಾಣಿಸ್ತಿದೆಯಾ ಸೂಜಿ ನೋಡಿ ಇಲ್ಲಿ. ಈಗ ನಾನು ಹಿಂಗೆ ತೊಗೊಂಡೆ ಅಂದರೆ ಎಷ್ಟು ಕಾಣುತ್ತದ ನನಗೆ, ಇಲ್ಲಿ ಕರೆಕ್ಟಾಗಿ ಕಾಣಿಸ್ತಿದೆ. ಆದರೆ ಸೀದಾದಲ್ಲಿ ನೋಡಿದಾಗ ಅಪ್ಪಾಡೆ ಇಷ್ಟು ದೊಡ್ಡ ಸ್ಟಿಚ್ ಕಾಣಿದ್ರೆ ಎಷ್ಟು ಕೆಟ್ಟದಾಗಿ ಕಾಣುತ್ತೆ ಅಲ್ವಾ, ಸಾರಿ ಆಡಾಗಿ ಕಾಣುತ್ತೆ ಅಲ್ವಾ. ಇಟ್ಸ್ ನಾಟ್ ಲುಕಿಂಗ್ ಲೈಕ್ ಅ ನೀಟ್ ಫಿನಿಶಿಂಗ್. ಈ ಸ್ಟಿಚಸ್ಗಳು ನೋಡಿ ಹೇಗೆ ಕಾಣಿಸ್ತದೆ, ನೀಟಾಗಿದೆ ಅಲ್ವಾ. ಸೊ ಇದು ರಾಂಗ್, ಆಯಿತಾ. ಈ ಥರ ಸ್ಟಿಚ್ ಮಾಡೋದು ತಪ್ಪು, ಇದು ತಪ್ಪಿದು, ಓಕೆ. ನಾನು ನಿಮಗೆ ತಪ್ಪು ಕೂಡ ಮಾಡಿ ತೋರಿಸ್ತೀನಿ, ಯಾವ ಥರ ಮಾಡಬಾರ್ದು ಅಂತಲೂ ತೋರಿಸ್ತಾ ಇದ್ದೀನಿ, ಓಕೆನಾ. ಸೊ ಇಲ್ಲಿ ನೋಡಿ, ನೆಕ್ಸ್ಟ್ ಸರಿ ಹೇಗೆ, ಇದು ಗುಂಪಿನ ಎತ್ಕೋತೀನಿ ನಾನು ನೋಡಿ. ಹಾಗೆ ಹೀಗೆ ಇಟ್ಕೊಳ್ಳೋಣ ಬಟ್ಟೆ ಕ್ಲೀನಾಗೆ, ಹೀಗೆ ನಿಮ್ಗೆ ಹೆಂಗೆ ಕಂಫರ್ಟಬಲ್ ಹಾಗೆ ಇಟ್ಕೊಳ್ಳಿ ಫ್ರೆಂಡ್ಸ್, ಓಕೆನಾ. ಕೆಳಗಡೆ ಬಟ್ಟೆ ಒಂಚೂರು ತೊಗೋಬೇಕು. ಇದರಲ್ಲಿ ಒಂದು ಬೆನಿಫಿಟ್ ಏನು ಅಂತ ಹೇಳಿದ್ರೆ, ಈ ಸ್ಟಿಚ್ ಯೂಸ್ ಮಾಡೋದ್ರಿಂದ ನಮ್ಮ ಕೆಲಸ ಬೇಗ ಆಗುತ್ತೆ. 3 ಅಥವಾ 4 ಸ್ಟಿಚಸ್ಸು, ಸಾರಿ 4 ಆಗಲಿಕ್ಕಿಲ್ಲ, ಡಿಪೆಂಡ್ಸ್ ಆನ್ ದ ಲೆಂತ್ ಆಫ್ ದ ನೀಡಲ್. ಸೂಜಿ ಉದ್ದ ಇದ್ದರೆ ಬೇಗ ಆಗ್ತದೆ ನೋಡಿ. ಹೀಗೆ ಓಕೆ, ಇಲ್ಲಿ ನೋಡಿ ಇಷ್ಟಿಷ್ಟೇ ಬರಬೇಕು, ಇದಲ್ಲ, ಇದು ತಪ್ಪಿದು, ಓಕೆನಾ. ಹೀಗೆ ಇದು ಬೇಗ ಆಗ್ತದೆ ಫ್ರೆಂಡ್ಸ್. ನೀವು ಸ್ಯಾರಿ ಫಾಲ್ಸ್ಗೆಲ್ಲ ಹಾಕೋದಾದರೆ ಯು ಕ್ಯಾನ್ ಯೂಸ್ ದಿಸ್ ಸ್ಟಿಚಸ್, ಓಕೆನಾ. ನೋಡಿ 2 ಆಯಿತಾ, 3 ನಾನು 3 ಸ್ಟಿಚಸ್ ಮಾಡಿಕೊಂಡು ಒಟ್ಟಿಗೆ ದಾರನ ಹೀಗೆ ಎಳ್ಕೊತೀನಿ. ನನ್ನ ಕೆಲಸನೂ ಬೇಗ ಆಗ್ತದೆ. ಕಾಣಿಸ್ತಿದೆಯಾ ನೋಡಿ. ಹೀಗೆ ಇಲ್ಲಿ ಹೇಗೆ ಕಾಣ್ತದೆ, ಹೀಗೆ ಲೈನಕ್ಕೆ ರನ್ನಿಂಗ್ ಸ್ಟಿಚ್ ಥರ ಕಾಣುತ್ತಿದ್ದು, ಓಕೆನಾ. ಸೊ ಹೀಗೆ ಪೂರ್ತಿ ಇದನ್ನು ಹಾಕ್ಕೊಂಡು ಲಾಸ್ಟ್ ಎಂಡ್ ನಾಟ್ ಹಾಕೋದು ಕೂಡ ಸೇಮ್ ಮೆಥಡೆ. ಕೊನೆಯಲ್ಲಿ ಬಂದ್ಬಿಟ್ಟು ಇಲ್ಲಿ ಗಂಟು ಹಾಕಿ 2 ಸರಿ ದಾರನ ಸೂಜಿ ಮೇಲೆ ಸುತ್ತಿ ಲಾಕ್ ಮಾಡಿದ್ವಿ ಅಂದರೆ ಇದು 3rd ಟೈಪ್ ಆಫ್ ಹೆಮ್ಮಿಂಗು ಮುಗಿಯುತ್ತೆ. ಮಾಡಿ ನಾನು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ನಾನು ಕೊನೆಯಲ್ಲಿದ್ದೀನಿ, ಲಾಸ್ಟ್ ಇನ್ನೊಂದು ಸ್ಟಿಚ್ ಹಾಕಬೇಕು. ಹಾಕಿ ಗಂಟು ಹಾಕೋದು ಹೇಗೆ ಅದನ್ನು ತೋರಿಸ್ತೀನಿ ನೋಡಿ. ಹೀಗಿದ್ರ ಮೇಲೆ ಬಂದ್ವಿ, ಹೌದಾ. ಹೀಗೆ ಲಾಸ್ಟ್ನೇದಿದು ಹೀಗೆ ತೊಗೋತೀವಿ, ಕೊನೆಯ ಹೊಲಿಗೆ ಇದು ಕೊನೆಯ ಸ್ಟಿಚ್ಚು ಕಾಣಿಸ್ತಿದೆ ಅಲ್ಲ. ಹೀಗೆ ಮಾಮೂಲಿ ಆ 2 ಮೆಥಡಲ್ಲೂ ಹೇಗೆ ಲಾಕ್ ಮಾಡಿದ್ವಿ ಅಲ್ಲ ಅದೇ ಥರನೇ ಮಾಡೋಣ. ಸೂಜಿ ಮೇಲೆ 2 ಸರಿ ದಾರ ಹೀಗೆ ಸುತ್ಕೊಳ್ಳೋಣ. ದೆನ್ ಲಾಕ್ ಯುವರ್ ಥ್ರೆಡನ್ನು ಗಂಟು ಹಾಕ್ಕೊಳ್ಳಿ ನೋಡಿ. ಬಟ್ಟೆ ಕೂಡ ಸೆಕ್ಯೂರ್ ಆಯಿತು, ಓಕೆ. ಸೊ ಹೀಗೆ ನಾವು, ಇದು ನಮ್ಮದು 3ನೇ ಮೆಥಡು, ಹೆಮ್ಮಿಂಗ್ದು 3rd ಮೆಥಡು ನೋಡಿ. ಕಾಣಿಸ್ತಿದೆಯಾ. ಇದು ನಾನು ತೋರಿಸ್ದೆ ಅಲ್ವಾ, ರಾಂಗ್ ಸ್ಟಿಚ್ ಇದು, ಓಕೆ. ದಿಸ್ ಈಸ್ ರಾಂಗ್. ಈಗ ಉಳಿದಿರೋ ದಾರನ ಕಟ್ ಮಾಡಿ ಎತ್ಕೊಳ್ಳೋಣ. ಇದು ಕೊನೆಯದು ಇನ್ನೊಂದು ನಾನು ತೋರಿಸ್ತಾ ಇದ್ದೀನಿ. ಇನ್ನೊಂದು ಮೆಥಡ್ ಯಾವುದಪ್ಪ ಅಂದರೆ ಈ ಕಡೆ ಮಾಡ್ಕೊಳ್ಳೋಣ. ಸೊ ಇಲ್ಲೂ ಕೂಡ ನಾನು ಅರ್ಧ ಇಂಚಿಗೆ ಹೀಗೆ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಗುಂಪಿನ ಹಾಕ್ಕೊಂಡು ಬಟ್ಟೆನ ಸೆಕ್ಯೂರ್ ಮಾಡ್ಕೊಳ್ತೀನಿ. ಹೀಗೆ ನೋಡಿ, ಹೀಗೆ ಹಾಕ್ಬಿಟ್ಟು ಗುಂಪಿನ ಹಾಕ್ಕೊಂಡು ಇದಕ್ಕೂ ಕೂಡ ಒಂದೇ ಎಳೆ ದಾರ ತೊಗೊಂಡು ಅದನ್ನು 2 ಮಾಡ್ಕೊಂಡು ಗಂಟು ಹಾಕ್ಕೊಳ್ತೀನಿ, ಓಕೆನಾ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲೂ ಕೂಡ ನಾನು ಪಿನ್ ಹಾಕಿ ಬಟ್ಟೆನ ಫೋಲ್ಡ್ ಮಾಡಿಬಿಟ್ಟು ಪಿನ್ ಹಾಕ್ಕೊಂಡಿದ್ದೀನಿ. ಹಾಗೆ 2 ಎಳೆ ದಾರನ ಒಂದೆಳೆ ತೊಗೊಂಡ್ಬಿಟ್ಟು 2 ಎಳೆ ಮಾಡ್ಕೊಂಡು ಗಂಟು ಹಾಕ್ಕೊಂಡಿದ್ದೀನಿ, ಓಕೆ. ಇದಕ್ಕೂ ಕೂಡ ನಾನು ಇಲ್ಲಿ ನೋಡಿ
ಕಾಣಿಸ್ತಿದೆ ಅಲ್ಲ, 2 ಎಳೆ ಇದೆ. ಓಕೆನಾ? ಹೇಗೆ ಸ್ಟಾರ್ಟ್ ಮಾಡೋದು? ಇದು ಯಾವ ಥರ ಹೆಮ್ಮಿಂಗ್ ಸ್ಟಿಚ್ಚಪ್ಪ, ಇದು ಇಷ್ಟೊಂದು ಥರ ಇದೆಯಲ್ಲ, ನಾವು ಯಾವ್ದ್ಯಾವ್ದನ್ನು ಕಲಿಯೋದು ಅಂತ ಅಂದ್ಕೊಳ್ತೀರಾ? ಸೊ ನಾನು ಇಲ್ಲಿ ಎಲ್ಲರೂ ನಿಮ್ಮ ನಾಲೆಡ್ಜ್ಗೋಸ್ಕರ ಐ ಹ್ಯಾವ್ ಶೋನ್ ಹಿಯರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಹೆಮ್ಮಿಂಗ್. ನಿಮಗೆ ಯಾವ್ದು ಈಸಿ, ಯಾವ್ದು ಚೆನ್ನಾಗಿ ಅನಿಸುತ್ತೆ ಅದನ್ನು ಕಲ್ತ್ಕೊಳ್ಳಿ, ಆಯಿತಾ? ಸೊ ಮನೇಲಿ ಪ್ರಾಕ್ಟೀಸ್ ಮಾಡೋದ್ರಿಂದ ಈಸಿಯಾಗಿ ಬರ್ತದೆ. ಸೊ ಶ್ರೀ ವರ್ಲ್ಡ್ ಆಫ್ ಫ್ಯಾಷನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ಅದನ್ನು ಪದೇ ಪದೇ ನೋಡೋದ್ರಿಂದ ನಿಮಗೆ ವಿಡಿಯೋನ ಓಪನ್ ಮಾಡಿ ನೋಡಿ, ಎಲ್ಲಿ ಗೊತ್ತಾಗ್ತಿಲ್ಲ ಪಾಸ್ ಮಾಡಿ ಇನ್ನೊಂದು ಸರಿ ರಿವೈಂಡ್ ಮಾಡ್ಕೊಂಡು ಚೆಕ್ ಮಾಡಿ ನೋಡಿ, ಆಯಿತಾ? ಓಕೆ, ಸೊ ಇದು ಇನ್ನೊಂದು ಸ್ಟಿಚ್ ಹೇಳಿದೆ ಅಲ್ಲ, ಇದನ್ನು ಬ್ಲೈಂಡ್ ಹೆಮ್ಮಿಂಗ್ ಸ್ಟಿಚ್ ಅಂತ ಹೇಳ್ತೀವಿ. ಅಂತ ಹೇಳಿದ್ರೆ ನಮ್ಗೆ ಇಲ್ಲೆಲ್ಲ ಹೇಗೆ ಕಾಣಿಸ್ತಿದೆ, ರೈಟ್ ಸೈಡಲ್ಲಿ ದಾರ ಕಾಣಿಸ್ತಾ ಇದೆ. ಓಕೆ, ಇಲ್ಲಿ ಇಷ್ಟೇ ಪುಟ್ಟದಾಗಿ ದಾರ ಕಾಣಿಸ್ತಿದೆ, ರಾಂಗ್ ಸೈಡಲ್ಲಿ ದೊಡ್ಡದಾಗಿ ದಾರ ಕಾಣಿಸ್ತಾ ಇದೆ, ಹೌದಾ? ಇವನ್ ಇದರಲ್ಲೂ ಅಷ್ಟೇ ಕಾಣಿಸ್ತಿದೆ ಅಲ್ಲ, ನೋಡಿ ಇಲ್ಲೂ ಅಷ್ಟೇ. ರಾಂಗ್ ಸೈಡಲ್ಲಿ ರಾಂಗ್ ಸೈಡ್ ಅಂದರೆ ಉಲ್ಟಾ ಸೈಡು, ಆಯಿತಾ? ಅಲ್ಲಿ ಹೆಂಗೆ ಕಾಣಿಸ್ತಾ ಇದೆ, ದಾರ ಉದ್ದಕ್ಕೆ ಕಾಣಿಸ್ತಾ ಇದೆ. ಸೀದಾ ಸೈಡಲ್ಲಿ ಸಣ್ಣಕ್ಕೆ ಕಾಣಿಸ್ತಾ ಇದೆ. ಈ ಮೆಥಡಲ್ಲೂ ಹಾಗೇನೆ, ಹೌದಾ? ನೋಡಿ ಹೀಗೆ. ಬಟ್ ವೆರಾಸ್ ಇನ್ ದಿಸ್ ಟೈಪ್, ಈ ಮೆಥಡಲ್ಲಿ ಈಗ ನಾನು ಹೇಳ್ಕೊಡ್ತಾ ಇದ್ದೀನಲ್ಲ 4ನೇ ಹೆಮ್ಮಿಂಗ್ ಮೆಥಡು, ಇದರಲ್ಲಿ ಎರಡೂ ಸೈಡು ನಮಗೆ ಪುಟ್ಟದಾಗೆ ಕಾಣುತ್ತೆ. ಬ್ಲೈಂಡ್ ಅಂತ ಹೇಳಿದ್ರೆ ದಾರನೇ ಕಾಣೋದಿಲ್ಲ, ಕಾಣದೇ ಇರೋ ಸ್ಟಿಚ್ ಅಂಥೇಳಿ. ಹೇಗಪ್ಪ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಇದು ಎಲ್ಲಿ ಯೂಸ್ ಆಗ್ತದೆ ಅಂದರೆ ಕೆಲವೊಂದು ರಿವರ್ಸಿಬಲ್ ಡ್ರೆಸ್ಸಸ್ ಇರುತ್ತೆ. ಅಂದರೆ ಆ ಡ್ರೆಸ್ಸನ್ನು ನಾವು ಸೀದಾನೂ ಹಾಕೋಬೋದು, ಉಲ್ಟನೂ ಹಾಕೋಬೋದು. ಅಂಥ ಕಡೆ ಫಿನಿಶಿಂಗಲ್ಲಿ ನಾವು ಈ ಹೆಮ್ಮಿಂಗ್ ಸ್ಟಿಚ್ನ ಯೂಸ್ ಮಾಡ್ತಾರೆ ಸಾಮಾನ್ಯವಾಗಿ. ಸ್ಟಾರ್ಟ್ ಮಾಡೋದು ಹೇಗೆ ನೋಡಿ, ಕಾಮನಾಗಿ ಎಲ್ಲ ಸ್ಟಾರ್ಟಿಂಗ್ ಮೆಥಡ್ ಎಲ್ಲ ಹೆಮ್ಮಿಂಗ್ ಸ್ಟಿಚಸ್ಗೂ ಸೇಮ್. ಬೇಸ್ ಫ್ಯಾಬ್ರಿಕ್ನ ಒಂಚೂರು ಹೀಗೆ ಎತ್ಕೊಳ್ಳೋಣ, ಫೋಲ್ಡ್ ಆಗಿರೋ ಫ್ಯಾಬ್ರಿಕ್ನ ಮೇಲ್ಗಡೆ ಹೀಗೆ ಸೂಜಿನ ತೊಗೊಂಬಂದು ತಕ್ಕೊಳ್ಳಿ. ಹೀಗೆ ಈ ಗಂಟನ್ನು ನಾವು ಹಿಂಗೆ ಫೋಲ್ಡ್ ಆಗಿರೋ ಫ್ಯಾಬ್ರಿಕ್ ಮಧ್ಯೆ ಹಿಂಗೆ ತೂರಿಸ್ಬಿಡೋಣ, ಒಳಗಡೆ ಹೈಡ್ ಮಾಡೋಣ, ಅದನ್ನು ಒಳಗಡೆ ದಬ್ಬಿಡೋಣ. ಓಕೆ, ಕಾಣದೇ ಇರೋ ಹಾಗೆ ಅದನ್ನು ಒಳಗೆ ಕಳಿಸ್ಬಿಡೋಣ. ಓಕೆ, ಮತ್ತೆ ಇನ್ನೊಂದು ಸರಿ ಅದೇ ಜಾಗದಲ್ಲಿ ಸೂಜಿನ ಹಾಕಿ ಹೊರಗೆ ತೆಗೀರಿ. ತೆಗೆದ್ಮೇಲೇನು ಸೂಜಿ ಮೇಲೆ ಒಂದೆರಡು ಸರಿ ನಾವು ಹೀಗೆ ದಾರನ ಸುತ್ತೋದ್ರಿಂದ ಏನಾಗುತ್ತೆ, ನಮ್ಮ ಸ್ಟಿಚ್ಚು ಗಂಟಾಗುತ್ತೆ, ಅಂದರೆ ಲಾಕ್ ಆಗುತ್ತೆ, ನಾಟ್ ಆಗಿಬಿಟ್ಟು ಲಾಕ್ ಆಗುತ್ತೆ. ಬಟ್ಟೆ ಆವಾಗ ಕಿತ್ಕೊಂಡು ಬರಲ್ಲ. ಹೀಗೆ ಓಕೆನಾ? ಕಾಣಿಸ್ತಿದೆ ಅಲ್ಲ ನೋಡಿ, ಅದ ಗಂಟು ಮತ್ತೆ ಇಣಿಕಿ ನೋಡ್ತಾ ಇದೆ. ಒಳಗಡೆ ಕಳಿಸ್ಬಿಡೋಣ ಅದನ್ನು, ಅಲ್ವಾ? ಓಕೆ, ಹೇಗೆ ಸ್ಟಾರ್ಟ್ ಮಾಡೋದು? ಈಗ ಸ್ಟಾರ್ಟ್ ಮಾಡೋದೆ ಅಲ್ವಾ ನಾನಿಲ್ಲಿ ಗಂಟು ಹಾಕ್ಕೊಂಡು. ಸೊ ಇಲ್ಲಿಂದ ಈಗ ನೋಡಿ, ಇಲ್ಲಿ ಸ್ಟಾರ್ಟ್ ಆಗಿದೆ, ಕೆಳಗಡೆ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಇಲ್ಲಿ ನೋಡಿ ಹೀಗೆ ಹೀಗೆ ಹೋಗೋಣ. ಕೆಳಗಡೆ ನಾನು ಬಟ್ಟೆ ತೊಗೋತಾ ಇಲ್ಲ, ಹೀಗೆ ಬರೀ ಈ ಫೋಲ್ಡ್ ಆಗಿದೆಯಲ್ಲ, ಇಲ್ಲಿ ನೋಡಿ ಇದು ಫೋಲ್ಡ್ ಆಗಿದೆಯಲ್ಲ, ಇದಕ್ಕೆ ಮಾತ್ರ ನಾನು ಸೂಜಿ ಚುಚ್ತಾ ಇದ್ದೀನಿ ಹೀಗೆ. ಓಕೆ, ಅಯ್ಯೋ ಇಲ್ಲಿ ಹಾಗೆ ಉಳ್ಕೋತು ಅನ್ಕೋತೀರಾ ಅಲ್ವಾ? ಅಯ್ಯೋ ಬಟ್ಟೆ ಹಿಂಗೆ ಓಪನ್ ಆಗಲ್ವಾ, ಇದೇ ಯಾವ ಥರ ಸ್ಟಿಚಿಂಗ್ ಇದು ಅಂತ ಅನ್ಕೋತಿದ್ದೀರಾ? ಹೇಳ್ಕೊಡ್ತೀನಿ ನೋಡಿ ಇಲ್ಲಿ ಇವಾಗ. ಸೊ ಇದಾಯ್ತಾ? ಈಗ ವಾಪಸ್ ಕೆಳಗೆ ಅದೇ ಜಾಗಕ್ಕೆ ಹೋಗಿ, ಕೆಳಗಡೆ ಬಟ್ಟೆಗೆ ಹೋಗಿ, ಹೀಗೆ ಕೆಳಗಡೆ ಬಟ್ಟೆ ಮಾತ್ರ, ಮುಂದಕ್ಕೆ ಹೋಗಿ. ಈಗ ಬರೀ ಮೇಲ್ಗಡೆ ಬಟ್ಟೆ, ಮುಂದೆ ಹೋದ್ಮೇಲೆ ಹೀಗೆ. ಜಸ್ಟ್ ಅ ಮಿನಿಟ್. ಆಯಿತಾ? ನೋಡಿ ಇಲ್ಲಿ ಇಷ್ಟೇ ಕಾಣಿಸ್ತಾ ಇದೆ, ಅಂದರೆ ಉಲ್ಟಾ ಸೈಡಲ್ಲಿ. ಸೀದಾ ಸೈಡಲ್ಲೂ ಇಷ್ಟೇ, ಇಲ್ಲಿ ನೋಡಿ ಇಷ್ಟೇ ಕಾಣಿಸ್ತಾ ಇರೋದು. ಎರಡೂ ಕಡೆನೂ ಇಷ್ಟೇ ಕಾಣುತ್ತೆ. ಇದನ್ನು ನಾವು ಅದಕ್ಕೆ ಬ್ಲೈಂಡ್ ಹೆಮ್ಮಿಂಗ್ ಸ್ಟಿಚ್ ಅಂತ ಹೇಳ್ತೀವಿ. ಏನು ಹೇಳಿ? ಬ್ಲೈಂಡ್ ಹೆಮ್ಮಿಂಗ್ ಸ್ಟಿಚ್. ಇಲ್ಲಿ ನೋಡಿ, ಇಲ್ಲಿ ಈ ಬಟ್ಟೆ ಮೇಲಿದೆ, ಇದ್ರ ಜೊತೆ ಲಾಕ್ ಆಗಿಲ್ಲ, ಇವಾಗ ಲಾಕ್ ಆಗುತ್ತೆ ಅದು. ಇಲ್ಲಿ ನೋಡಿ, ಈಗ ನಾನು ಏನು ಮಾಡ್ತೀನಿ, ಬರೀ ಕೆಳಗಡೆ ಬಟ್ಟೆ ತೊಗೋತೀನಿ, ಮುಂದಕ್ಕೆ ಹೋಗ್ಬಿಟ್ಟು ಮೇಲ್ಗಡೆ ಬಟ್ಟೆನಿಂದ ಹೊರಗಡೆ ಬರುತ್ತೆ ಸೂಜಿ, ಹೀಗೆ. ಓಕೆ, ನೋಡಿ ಎಷ್ಟು ನೀಟಾಗಿ ಕಾಣುತ್ತಲ್ವ ಇದು. ಮತ್ತು ಸೀದಾನೂ ಅದೇ ಥರ ಕಾಣುತ್ತೆ, ಉಲ್ಟನೂ ಅದೇ ಥರ ಕಾಣುತ್ತೆ. ಹೀಗೆ ಕೆಳಗಡೆ ಬಟ್ಟೆ ಮಾತ್ರ, ಆ್ಯಂಡ್ ದೆನ್ ಗೋ ಫಾರ್ವರ್ಡ್, ಮುಂದಕ್ಕೆ ಹೋಗಿ ಕಮ್ ಔಟ್ ಫ್ರಮ್ ದ ಟಾಪ್ ಲೇಯರಿಂದ ಹೊರಗಡೆ ಬರಲಿ ಸೂಜಿ, ಹೀಗೆ. ಇನ್ನೊಂದು ಸರಿ ತೋರಿಸ್ಲಾ? ನೋಡ್ಕೊಳ್ಳಿ, ಕೆಳಗಡೆ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಐ ಆಮ್ ಇನ್ಸರ್ಟಿಂಗ್ ದ ನೀಡಲ್ ಓನ್ಲಿ ಟು ದ ಬೇಸ್. ಸೂಜಿನ ನಾನು ಕೆಳಗಡೆ ಬಟ್ಟೆಗೆ ಮಾತ್ರ ಚುಚ್ತಾ ಇದ್ದೀನಿ, ಮುಂದೆ ಬಂದ್ಬಿಟ್ಟು ಮೇಲ್ಗಡೆ ಫೋಲ್ಡ್ ಆಗಿರೋ ಬಟ್ಟೆಯಿಂದ ಹೊರಗೆ ತೆಗಿತಾ ಇದ್ದೀನಿ ಸೂಜಿನ. ನೋಡಿ ಕಾಣಿಸ್ತಿದೆಯಾ? ಬರೀ ಇದರಿಂದ ಹೀಗೆ ಮಾಡೋದ್ರಿಂದ ಎಷ್ಟು ನೀಟ್ ಫಿನಿಶಿಂಗ್ ಇದೆ, ಹೌದಾ ಫ್ರೆಂಡ್ಸ್? ನೋಡಿ ಇಲ್ಲೂ ಹಾಗೆ ಕಾಣಿಸ್ತಿದೆ, ಸೀದಾನೂ ಹಾಗೆ ಇದೆ, ರಾಂಗ್ ಸೈಡಲ್ಲೂ ಉಲ್ಟಾ ಸೈಡಲ್ಲೂ ಕೂಡ ಹಾಗೆ ಫಿನಿಶಿಂಗ್ ಬರ್ತಾ ಇದೆ. ಐ ಹೋಪ್ ಇದು ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ, ಹೌದಾ? ನೋಡಿ
ನಾನು ಹಾಗೆ ಫುಲ್ಲು ಕಂಟಿನ್ಯೂ ಮಾಡ್ತೀನಿ. ಈ ಸೂಜಿ ಎತ್ಕೋತೀನಿ ನಾನು. ಹುಷಾರು, ಈ ಹೆಮ್ಮಿಂಗ್ ಮಾಡಬೇಕಾದ್ರೆ ನೀವು ನೋಡಿರ್ಬೋದು ಟೇಲರ್ಸು ಈ ಥಂಬಿಗೆ ಒಂದು ಸ್ಟೀಲಿಂದ ಒಂದು ಕ್ಯಾಪ್ ಟೈಪ್ ಹಾಕ್ಕೊಂಡಿರ್ತಾರೆ, ಥಿಂಬಲ್ ಅಂತ ಹೇಳ್ತಾರೆ. ಯಾಕೆ ಅಂದರೆ ಹೆಮ್ಮಿಂಗ್ ಮಾಡಬೇಕಾದ್ರೆ ಅಥವಾ ಬಟನ್ ಹಾಕಬೇಕಾದ್ರೆ ಹುಕ್ ಹಾಕಬೇಕಾದ್ರೆ ಕೈಗೆ ಸೂಜಿ ಚುಚ್ಚಬಾರ್ದು ಅಂತ. ಇಟ್ಸ್ ಅ ಫಿಂಗರ್ ಪ್ರೊಟೆಕ್ಟರ್ ಅಂತ ಹೇಳಿ, ಓಕೆನಾ. ಸೊ ಅಂಥದ್ದು ಬೇಕಾದರೆ ಯೂಸ್ ಮಾಡ್ಕೋಬೋದು ನೀವುಗಳು, ಓಕೆ. ಹೀಗೆ ಸೊ ಇದು ಫುಲ್ಲು ಕಂಟಿನ್ಯೂ ಮಾಡಿಬಿಟ್ಟು ನಾನು ಲಾಸ್ಟ್ ಇದನ್ನು ಹೇಗೆ ಏನು ಲಾಕ್ ಮಾಡೋದು ಅಂದರೆ ಇದರಲ್ಲೆಲ್ಲ ಎಲ್ಲ ಮೆಥಡಲ್ಲೂ ಹೇಗೆ ಲಾಕ್ ಮಾಡಿದ್ವಿ ಅದೇ ಮೆಥಡೇ ಇಲ್ಲೂ ಕೂಡ ಯೂಸ್ ಮಾಡೋದು. ಬಟ್ ಇದು ಏನು ಬ್ಲೈಂಡ್ ಅಥವಾ ಇನ್ವಿಸಿಬಲ್ ಹೆಮ್ಮಿಂಗ್ ಅಂತ ಹೇಳ್ತೀವಿ, ಬ್ಲೈಂಡ್ ಹೆಮ್ಮಿಂಗ್ ಸ್ಟಿಚ್ ಅಂತ ಹೇಳಿ ಇದನ್ನು ಕರಿತೀವಿ, ಓಕೆನಾ. ಸೊ ಇದನ್ನು ನಾನು ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ರೀ. ನೋಡಿ ಫ್ರೆಂಡ್ಸ್, ಕೊನೆಯಲ್ಲಿದ್ದೀನಿ ನಾನು ಇವಾಗ. ಸೊ ಇದು ಲಾಕ್ ಮಾಡೋದು ಹೇಗೆ ನೋಡಿ, ಸೇಮ್ ಹಾಗೇ ಬೇಸ್ ಫ್ಯಾಬ್ರಿಕ್ನ ಸ್ವಲ್ಪ ತೊಗೊಳ್ಳೋಣ. ಇದು ಫೋಲ್ಡ್ ಆಗಿರೋ ಫ್ಯಾಬ್ರಿಕ್ಕಿಂದ ಹೊರಗೆ ಬಂದು ಹೀಗೆ ಇನ್ನೊಂದು ಸರಿ ಮಾಡೋಣ. ನೋಡಿ, ಸೂಜಿ ಮೇಲೆ ದಾರನ 2 ಸರಿ ಹೀಗೆ ಮಾಡಿ ಸುತ್ತಬಿಟ್ಟು ಹೀಗೆ 2 ಸರಿ ಸುತ್ತಿ ದಾರ ಎತ್ಕೊಳ್ಳಿ ಹೀಗೆ. ಆ್ಯಂಡ್ ದೆನ್ ಬೇಡವಾಗಿರೋ ದಾರನ ಹೀಗೆ ಕಟ್ ಮಾಡಿ ತೆಗಿಯೋಣ, ಓಕೆನಾ. ಸೊ ಇದು ಎಂಥ ಸ್ಟಿಚ್ ಅಂತ ಹೇಳ್ತೀವಿ, ಬ್ಲೈಂಡ್ ಹೆಮ್ಮಿಂಗ್ ಅಥವಾ ಇನ್ವಿಸಿಬಲ್ ಹೆಮ್ಮಿಂಗ್ ಅಂತ. ಹೆಮ್ಮಿಂಗ್ ಕಾಣಿಸ್ತಾ ಇದೆಯಾ ನೋಡಿ, ಇದು ಉಲ್ಟಾ ಸೈಡಲ್ಲಿ ರಾಂಗ್ ಸೈಡ್ ಆಫ್ ದ ಫ್ಯಾಬ್ರಿಕಲ್ಲಿ ಹೇಗೆ ಕಾಣಿಸ್ತಿದೆ, ಇಲ್ಲಿ ಸ್ಟಿಚ್ಚು ಕೂಡ ಕಾಣಿಸ್ತಿದೆಯಾ. ಇಷ್ಟೇ ಸೀದಾದಲ್ಲಿ ಹೇಗೆ ಕಾಣಿಸ್ತಾ ಇದೆ, ರೈಟ್ ಸೈಡಲ್ಲಿ ಹೇಗೆ ಕಾಣಿಸ್ತಿದೆ, ಹಾಗೆ ರಾಂಗ್ ಸೈಡಲ್ಲೂ ಕಾಣಿಸ್ತಿದೆ. ಸೊ ದಟ್ ಈಸ್ ದ ರೀಸನ್ ಇಟ್ ಈಸ್ ಕಾಲ್ಡ್ ಆ್ಯಸ್ ಬ್ಲೈಂಡ್ ಹೆಮ್ಮಿಂಗ್. ಅದಕ್ಕೋಸ್ಕರನೇ ಇದನ್ನು ನಾವೇನು ಹೇಳ್ತೀವಿ, ಬ್ಲೈಂಡ್ ಹೆಮ್ಮಿಂಗ್ ಅಥವಾ ಇನ್ವಿಸಿಬಲ್ ಹೆಮ್ಮಿಂಗ್ ಅಂತ ಹೇಳ್ತೀವಿ. ನೋಡಿ, ಬಿಫೋರ್ ವೈಂಡಿಂಗ್ ಟುಡೇಸ್ ವಿಡಿಯೋ, ಇವತ್ತಿನ ವಿಡಿಯೋ ಕ್ಲೋಸ್ ಮಾಡೋಕ್ಕಿಂತ ಮುಂಚೆ, ಎಂಡ್ ಮಾಡೋಕ್ಕಿಂತ ಮುಂಚೆ ಏನೇನು ಕಲ್ತ್ವಿ ನಾವು ಇವತ್ತು. ಫಸ್ಟು ನಮ್ಮದು ಬೇಸಿಕ್ ಹೆಮ್ಮಿಂಗು, ಫಸ್ಟು ಹೆಮ್ಮಿಂಗ್ ಮೆಥಡು, ದಿಸ್ ಇಸ್ ಸೆಕೆಂಡ್ ಹೆಮ್ಮಿಂಗ್ ಮೆಥಡು. ಇದರಲ್ಲಿ ಪ್ರತಿ ಸ್ಟಿಚ್ಚು ಲಾಕ್ ಆಗ್ತದೆ. ಇನ್ನೊಂದು ಫ್ಲೋಟಿಂಗ್ ಹೆಮ್ಮಿಂಗ್ ಸ್ಟಿಚ್ ಅಥವಾ ರನ್ನಿಂಗ್ ಹೆಮ್ಮಿಂಗ್ ಸ್ಟಿಚ್ ಅಂತ ಹೇಳ್ತೀವಿ. ಇದು ನಾವು ಯೂಶಲಿ ಸ್ಯಾರಿ ಫಾಲ್ಸು ಅದಕ್ಕೆಲ್ಲ ಹಾಕಲಿಕ್ಕೆ ಯೂಸ್ ಮಾಡ್ಕೋತೀವಿ. ಆ್ಯಂಡ್ ದ ಲಾಸ್ಟ್ ಫೋರ್ತ್ ಒನ್ನು ಇನ್ವಿಸಿಬಲ್ ಅಥವಾ ಬ್ಲೈಂಡ್ ಹೆಮ್ಮಿಂಗ್ ಅಂಥೇಳಿ ಹೆಮ್ಮಿಂಗ್ ಸ್ಟಿಚ್ ಅಂಥೇಳಿ ಕರಿತೀವಿ. ಸೊ ಇವತ್ತು ನಾವು 4 ಡಿಫ್ರೆಂಟ್ ವೆರೈಟಿ ಆಫ್ ಹೆಮ್ಮಿಂಗ್ ಸ್ಟಿಚಸ್ನ ನಾವು ಕಲ್ತಿದ್ದೀವಿ. ಈ ಎಲ್ಲ ಸ್ಟಿಚಸ್ಗಳನ್ನು ನಾವು ಇದನ್ನು ಬಿಟ್ಟು ನಾವು ಈ 3 ಸ್ಟಿಚಸ್ನು ನಮ್ಮ ಬ್ಲೌಸಲ್ಲಿ ನೆಕ್ ಫಿನಿಶಿಂಗಿಗೆ ಆಗಿರಬಹುದು, ಡ್ರೆಸ್ನಲ್ಲಿ ನೆಕ್ ಫಿನಿಶಿಂಗಿಗೆ, ಸ್ಲೀವ್ ಹತ್ರ, ಬಾಟಮ್ನಲ್ಲಿ ಎಲ್ಲೆಲ್ಲಿ ನಮಗೆ ರಿಕ್ವೈರ್ಮೆಂಟ್ ಇರುತ್ತೆ ಮಷೀನ್ ಸ್ಟಿಚ್ ಬದಲಿ ಅಲ್ಲಿ ನಾವು ಹೆಮ್ಮಿಂಗ್ ಸ್ಟಿಚ್ನ ಯೂಸ್ ಮಾಡ್ತೀವಿ ಟು ಗಿವ್ ಅ ನೀಟ್ ಫಿನಿಶಿಂಗ್. ಓಕೆ ಫ್ರೆಂಡ್ಸ್, ಐ ಹೋಪ್ ಇವತ್ತಿಂದು ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅಂದ್ಕೊಳ್ತೀನಿ. ಯಾರ್ಯಾರು ನನ್ನ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಹಳೆ ಫ್ರೆಂಡ್ಸ್ ಯಾರ್ಯಾರು ಇದ್ದೀರಾ, ಆಲ್ರೆಡಿ ನನ್ನ ಸಬ್ಸ್ಕ್ರೈಬರ್ಸ್ ಇದ್ದೀರಾ, ಪ್ಲೀಸ್ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸು, ಕ್ಲೋಸ್ ಫ್ರೆಂಡ್ಸ್ ಎಲ್ಲರ ಜೊತೆ ಶೇರ್ ಮಾಡಿ. ಹಾಗೆ ಇದೇ ಥರ ಎನ್ಕರೇಜ್ ಮಾಡ್ತಾರೆ. ಏನಾದರೂ ಡೌಟ್ ಇದ್ದರೆ ಅಥವಾ ಇನ್ನೂ ಏನಾದರೂ ಕಲಿಬೇಕು ಅಂತ ಇದ್ದರೆ ದಯವಿಟ್ಟು ನನಗೆ ಕಾಮೆಂಟ್ ಮಾಡಿ, ಸೊ ದಟ್ ಐ ಕ್ಯಾನ್ ಶೋ ಯು ಗೈಸ್ ಇನ್ ಮೈ ಅಪ್ಕಮಿಂಗ್ ವಿಡಿಯೋಸ್. ನೆಕ್ಸ್ಟ್ ನನ್ನ ಅಪ್ಕಮಿಂಗ್ ವಿಡಿಯೋಸ್ನಲ್ಲಿ ನಿಮ್ಮ ಶ್ರೀ ವರ್ಲ್ಡ್ ಆಫ್ ಫ್ಯಾಷನ್ ಚಾನಲ್ನಲ್ಲಿ ನೀವು ನೋಡಬಹುದು, ಓಕೆನಾ. ಥ್ಯಾಂಕ್ ಯು ಗೈಸ್ ಫಾರ್ ಆಲ್ ಯೋರ್ ಸಪೋರ್ಟ್. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್.